ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೂಕುನುಗ್ಗಲು ಕೂಡ ಉಂಟಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಘು ಲಾಠಿ ಪ್ರಹಾರ ಕೂಡ ಆಯಿತು. ಸ್ಟೇಡಿಯಂ ಬಳಿ 15ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ. ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ನೂಕುನುಗ್ಗಲು ಉಂಟಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಇದು. ಈ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ರು ಅಂತ ಗೊತ್ತಾಗ್ತಾ ಇದೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ದೃಶ್ಯ ಇದು. ಸೊ ಅಲ್ಲಿ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ RCB ಫ್ಯಾನ್ಸ್ ಅಂತ. ಜೊತೆಗೆ ಅಲ್ಲಿ ನೂಕುನುಗ್ಗಲು ಉಂಟಾಯಿತು. ಸಂದರ್ಭದಲ್ಲಿ ಉಸಿರಾಡಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅಲ್ಲಿ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಇವರೆಲ್ಲ ದೂಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಗೇಟ್ ಹಾಕ್ತಿದ್ದಾರೆ. ಹೋಗೋಕೆ ಜಾಗನೇ ಇಲ್ಲ. ಉಸಿರಾಡಕ್ಕೂ ಸಮಸ್ಯೆ ಆಗುತ್ತೆ. ನೋಡಿ, ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಆ ಗೇಟ್ ಹತ್ತಿ ಈಚೆ ಬಂದವ್ರನ್ನೆಲ್ಲ ಎಳೆದು ಆಚೆ ಕರೀತಾ ಇದ್ದಾರೆ. ನೋಡಿ, ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಒಂದ್ ಕತೆ ಆದ್ರೆ, ಇದು ತಾಜ್ ವೆಸ್ಟ್ ಸ್ಟ್ಯಾಂಡ್ ಮುಂಭಾಗದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ. ಸೊ RCB ಟೀಮ್ ಅನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಕಿಂಗ್ ಕೊಹ್ಲಿಯನ್ನ ನೋಡಬೇಕು, ಕಪ್ಪನ್ನ ನೋಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಒಬ್ಬರು ಮರ ಹತ್ತು ಕೂತ್ಕೊಂತಾರೆ, ಇನ್ನೊಂದ್ ಕಡೆಯಲ್ಲಿ ಆ ಭೀಮ್ ಹತ್ಕೊಂಡು ಕೂತ್ಕೊಂತಾರೆ, ಇನ್ನೊಂದ್ ಕಡೆಯಲ್ಲಿ ಆ ಬ್ಯಾರಿಗೇಟ್ ಗಳನ್ನ ಹತ್ತಿ ಈಚೆ ಕಡೆ ಬರ್ತಾರೆ. ಜಮಾಯಿಸಿದ್ರು. ಹೌದು, ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನೇ ಎತ್ ಕುಣಿಸಿದ್ದಾರೆ. ಪೊಲೀಸ್ ವೆಹಿಕಲ್ ನ ಸೈರನ್ ಸೌಂಡ್ಗೆ ನಾಗಿನಿ ಡ್ಯಾನ್ಸ್ ಮಾಡಿದ್ದಾರೆ RCB ಅಭಿಮಾನಿಗಳು. ಎಲ್ಲವೂ ಸರಿಯೇ, 18 ವರ್ಷ ಕಾದಿದ್ದೀರಿ, ಸಂಭ್ರಮ ನೀವು ಆಚರಿಸಬೇಕು, ಜೋಶ್ ಹೈ ಇದೆ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚು ಬಹುಶಃ ಯಾವುದೂ ಇಲ್ಲ. ಪ್ರಾಣಕ್ಕೆ ಅಪಾಯ ಆಗೋ ರೀತಿಯಲ್ಲಿ ಯಾಕೆ ಮಾಡ್ಕೊಳ್ತಾರೆ ಅಂತ ಹೇಳಿ. ಇದರ ಜೊತೆಯಲ್ಲಿ RCBಯ ಈ ಸೆಲೆಬ್ರೇಷನ್ ಅನ್ನ ಇಡೀ ಪ್ರಪಂಚ ನೋಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳ ತಾಳ್ಮೆ ಕೂಡ ಬಹಳ ಮುಖ್ಯ ಆಗುತ್ತೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಇದೀಗ RCB ಪ್ಲೇಯರ್ಸ್ ನ ಆ ಬಸ್ ಆಚೆ ಬರ್ತಾ ಇದೆ. ವಿಧಾನಸೌಧದ ಕಡೆಗೆ ತೆರಳುತ್ತಾ ಇದ್ದಾರೆ ಆಟಗಾರರು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಭಿಮಾನಿಗಳು. ಎಲ್ಲರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಮಾತು, RCB. ನಿನ್ನೆಯಿಂದಲೂ ಕೂಡ ಇಡೀ ಬೆಂಗಳೂರಿನಲ್ಲಿ ಇದೆ ಸದ್ದು. ಇನ್ಫ್ಯಾಕ್ಟ್ ನಿನ್ನೆ ಬೆಂಗಳೂರಿನಲ್ಲಿ ಮತ್ತೊಂದು ದೀಪಾವಳಿ ಆಚರಿಸಿದ್ದಾರೆ. ಆ ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಇಡೀ ಬೆಂಗಳೂರಿನಲ್ಲಿ ಪಟಾಕಿ, ಇಡೀ ಬೆಂಗಳೂರಿನ ಆಕಾಶದಲ್ಲಿ ದೀಪಾವಳಿಯ ರೀತಿಯಲ್ಲಿ ಪಟಾಕಿಗಳ ಬೆಳಕು. RCB ತಂಡದ ಪರವಾದ ಅಭಿಮಾನ ನಿನ್ನೆ ಅನಾವರಣಗೊಂಡದ್ದು. ಆ ರೀತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಬಸ್, RCB ಪ್ಲೇಯರ್ಸ್ ಅನ್ನ ಹೊತ್ತಿರುವ ವಿಶೇಷವಾದ ಬಸ್ ಆಚೆ ಬರ್ತಾ ಇದೆ. ಅಭಿಮಾನಿಗಳಲ್ಲಿ ಮತ್ತೊಂದು ಆಸೆ ಇದ್ದಿದ್ದು ಒಂದು ಓಪನ್ ವೆಹಿಕಲ್ ಅಲ್ಲಿ ಪರೇಡ್ ಆಗಬೇಕು ಅಂತ ಹೇಳಿ. ಮುಂಬೈಯಲ್ಲಿ ಆಯ್ತು, ವರ್ಲ್ಡ್ ಕಪ್ ಗೆದ್ದಾಗ ಆಯ್ತು, ಬೆಂಗಳೂರಿನಲ್ಲಿ ಇದೊಂದು ಆಗ್ಬೇಕಿತ್ತು ಅಂತ ಹೇಳಿ. ಆದ್ರೆ ಸೆಕ್ಯೂರಿಟಿ ರೀಸನ್ಸ್, ಭದ್ರತಾ ದೃಷ್ಟಿ, ಹೀಗಾಗಿ ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ತೆರೆದ ವಾಹನದಲ್ಲಿ ಪರೇಡ್ ಅನ್ನ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನ ಕೊಟ್ಟಿಲ್ಲ.
ರೈಟ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಆರ್ಸಿಬಿ ಪ್ಲೇಯರ್ಸ್ ಈಗಷ್ಟೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಆಚೆ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಭಿಮಾನಿಗಳು ಕಾಲ್ ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾವು ಅವಾಗ್ಲಿಂದ ಹೇಳ್ತಿದೀವಿ, ಪ್ರಾಣಕ್ಕಿಂತ ಹೆಚ್ಚು ಯಾವುದು ಅಲ್ಲ. ನೋಡಿ, ಇಡೀ ವಿಶ್ವ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮವನ್ನ ನೋಡ್ಬೇಕು ಅಂತ ಕಾಯ್ತಾ ಇದೆ. 15 ಮಂದಿ ಕಾಲ್ ತುಳಿತಕ್ಕೆ ಒಳಗಾಗಿದ್ದಾರೆ. ಓರ್ವನ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಜನಸಾಗರವೇ ತುಂಬ ಹೋಗಿತ್ತು. ಗೇಟ್ ಓಪನ್ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಒಳಗ್ ನುಗ್ಲಿಕ್ಕೆ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಹೆಂಗ ನುಗ್ತಿದ್ದಾರೆ ಜನ ಒಳಗ್ ನುಗ್ಗೋಕೆ ಪ್ರಾರಂಭ ಮಾಡ್ತಾ ಇದ್ದ ಹಾಗೆ ಲಾಠಿ ಬೀಸಿದ್ದಾರೆ ಪೊಲೀಸರು. ಕ್ರೌಡ್ ಕಂಟ್ರೋಲ್ ಮಾಡೋ ಸಲುವಾಗಿ ಇಕ್ಕಟ್ಟಿನ ಜಾಗ, ಸಾಕಷ್ಟು ಸಂಖ್ಯೆಯಲ್ಲಿ ಜನ. ಈ ಸಂದರ್ಭದಲ್ಲಿ 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಆ ಪೈಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆಯಂತೆ. ಗಾಯಕ್ಕೊಳಗಾಗಿರುವವರನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸೋ ಕಾರ್ಯ ಕೂಡ ಆಗ್ತಾ ಇದೆ. ನಾವು ವಿಧಾನಸೌಧದ ಮುಂದೂ ಕೂಡ ಇಂಥದ್ದೇ ಅಪಾಯದ ದೃಶ್ಯಗಳಿತ್ತು. ನಾವು ಹೇಳ್ತಾ ಇದ್ವಿ, ಮರದ ಮೇಲೆ ಹತ್ತಿದ್ದಾರೆ ಜನ, ಬಿದ್ದಿದ್ರೆ ಏನ್ ಗತಿ. ಸಂಭ್ರಮದ ಕ್ಷಣಗಳಾಗ್ಬೇಕಿದೆಲ್ಲ, ಸಂಭ್ರಮದ ಕ್ಷಣಗಳಾಗಬೇಕು. ಕಪ್ಪು ಚುಕ್ಕಿಯಾದಂತ ಪ್ರಸಂಗಗಳಾಗಬಾರದು. ಕಳಕಳಿಯ ಮನವಿ. ಆರ್ಸಿಬಿ ಅಭಿಮಾನಿಗಳು ತಾಳ್ಮೆಯಿಂದ ಇರಲೇಬೇಕಾದ ಪ್ರಸಂಗ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಲ್ರೆಡಿ ಒಂದು ಅನಾಹುತ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ 15 ಮಂದಿ ಅಸ್ವಸ್ಥರಾಗಿದ್ದಾರೆ ಕಾಲ್ ತುಳಿತದಿಂದಾಗಿ. ನುಗ್ಗಲಾಗಿದೆ, ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗಿದೆ ಅಲ್ಲಿ ಪರಿಸ್ಥಿತಿ. ಆ ಪೈಕಿ ಓರ್ವನ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂಪೌಂಡ್ ಹತ್ತೋದು, ಕಾಂಪೌಂಡ್ ನಿಂದ ಜಿಗಿಯೋದು, ಮರ ಹತ್ತೋದು, ಬೇಕಾ ಇವೆಲ್ಲ? ಅರ್ಥ ಆಗತ್ತೆ.